ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗಳಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ನಮ್ಮ ಹತ್ರ ಏಸ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದಾರೆ. ಅವ್ರ ಹತ್ರ ಬೇಸಿಕ್ಲಿ 450 ಸ್ಟಾರ್ ಅಂದರೆ ದಿಸ್ ಇಸ್ ಆ್ಯಕ್ಚುಲಿ ಅ ಕಿರ್ಲೋಸ್ಕರ್ ಇಂಜಿನ್. ಸೊ ಫಸ್ಟು ಗಾಡಿ ನೋಡೋಣ, ಗಾಡಿ ಹೇಗಿದೆ, ಹೆವಿನೆಸ್ ಹೇಗಿದೆ, ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಳೋಣ. ಕಸ್ಟಮರ್ ಈ ಗಾಡಿಯಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ, ಆಮೇಲೆ ಗಾಡಿ ಹೇಗೆ ಅಡ್ಡಾಡ್ತಿದೆ, ಪರ್ಫಾರ್ಮೆನ್ಸ್ ಏನಿದೆ, ಮೈಲೇಜ್ ಏನಿದೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಬೇಸಿಕ್ಲಿ ಗಾಡಿ ಹೆವಿನೆಸ್ ನೋಡ್ಬೋದು ನೀವು. ಇನ್ಲೆಟ್ ಪೈಪ್ ನೋಡಿ ಎಷ್ಟು ಹೆವಿ ಇದೆ. ಇದು ಇನ್ಲೆಟ್ ಸಿಸ್ಟಮು. ಕೂಲಿಂಗ್ ಬಾಡಿ ನೋಡಿ, ಕೂಲಿಂಗ್ ಸಿಸ್ಟಮು ಎಷ್ಟು ಹೆವಿ ಇದೆ. ಸೊ ಬೇಸಿಕ್ಲಿ ಈ ಗಾಡಿನ ಯಾರಾದರೂ 45 HP ಅಂದರೆ ಯಾರೂ ನಂಬೋದೇ ಇಲ್ಲ. ಅಷ್ಟು ಹೆವಿ ಆಗಿದೆ, ಅಷ್ಟು ಬಲ್ಕಿ ಆಗಿದೆ ಗಾಡಿ. ಈ ಗಾಡಿ ಕಸ್ಟಮರ್ ಹೇಳೋದು 45 HP ಗಾಡಿ, ಬಟ್ 50 HP ಏನು ಗಾಡಿ ಕೆಲಸ ಮಾಡುತ್ತೆ ಆ ಗಾಡಿ ಎಲ್ಲ ಕೆಲಸ ನಮ್ಮದು ಬರೀ 45 HP ಗಾಡಿ ಮಾಡುತ್ತೆ ಅಂತ ಕಸ್ಟಮರ್ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸೊ ಕಸ್ಟಮರ್ ಕೂಡ ನೋಡಿ ಹಾಗೆ ಗಾಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಹುಡ್ ನೋಡ್ಬೋದು, ಬಂಪರ್ಗಳ ಸಿಸ್ಟಮ್ ನೋಡ್ಬೋದು, ಎಲ್ಲ ತುಂಬ ಚೆನ್ನಾಗಿ ವೆಲ್ ಕಂಡೀಷನಲ್ಲಿ ಇಟ್ಟಿದ್ದಾರೆ. ಆಮೇಲೆ ಈ ಗಾಡಿ ಆ್ಯಕ್ಚುಲಿ 45 HP ಕಿರ್ಲೋಸ್ಕರ್ ಟಾಪ್ ಮಾಡಲ್ ಇದು. ಇದರಲ್ಲಿ CRPTO ಅಂತ ಆಪ್ಷನ್ ಬರುತ್ತೆ. CRPTO ಅಂದರೆ ಬೇಸಿಕ್ಲಿ ನಿಂತಲ್ಲೇ ನೀವು ಈ ಗೇರ್ ಮೇಲೆ PTO ಸ್ಪೀಡು ಮ್ಯಾನೇಜ್ ಮಾಡ್ಕೋಬೋದು. ಅಂದರೆ ಈ ಗೇರ್ನ ನೀವು ಟಾಪ್ಗೆ ಹಾಕಿದ್ರೆ 1000 RPM ಕೊಡುತ್ತೆ. ಫಸ್ಟ್ಗೆ ಹಾಕಿದ್ರೆ 250, ಸೆಕೆಂಡ್ಗೆ ಹಾಕಿದ್ರೆ 540 ಸಿಗುತ್ತೆ, ತರ್ಡ್ಗೆ ಹಾಕಿದ್ರೆ 750 ಸಿಗುತ್ತೆ. ಆಮೇಲೆ ರಿವರ್ಸ್ ಗೇರ್ ಹಾಕಿದ್ರೆ PTO ರಿವರ್ಸ್ ತಿರುಗುತ್ತೆ. ಸೊ ಗಾಡಿಯ ನೀವು ಆಯಿಲ್ ಸಿಸ್ಟಮ್ ನೋಡ್ಬೋದು ಎಷ್ಟು ಹೆವಿ ಆಗಿದೆ ನೋಡಿ. ನೀವು 60-70 HP ಗಾಡಿನಲ್ಲಿ ಏನು ಸಿಸ್ಟಮ್ ಸಿಗುತ್ತೆ, ವಾಟ್ರ್ ಬಾಡಿ, ಆಮೇಲೆ ಈ ಪಂಪ್ ಸಿಸ್ಟಮು ಅಷ್ಟು ಹೆವಿನೆಸ್ ಇದೆ ಪಂಪಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ವೆಲ್ ಬಿಲ್ಡ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಸೊ ಇದು ಆ್ಯಕ್ಚುಲಿ ಹಳೆ ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರು. ಇವಾಗ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸೈನ್ ಚೇಂಜ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಅವ್ರು ತೊಗೊಂಡಿರೋದು 14 ಸೈಜ್ ಟೈರ್ ಜೊತೆಗೆ. ಮುಂದ್ಗಡೆಗೆ 750 ಬರುತ್ತೆ, 7.5. ಬೇಸಿಕ್ಲಿ ಬೇರೆ ಗಾಡಿಯಲ್ಲಿ ಏನು ನಿಮಗೆ 50-60 HP ನಲ್ಲಿ ಸಿಗುತ್ತಲ್ಲ, ಸೊ ಆ ಟೈರ್ ಸೈಜ್ಗಳು ಇವು. ಹಿಂದ್ಗಡೆಗೆ ನಿಮಗೆ ಇದರಲ್ಲಿ ಆಪ್ಷನ್ ಇದೆ, 13 ಬೇಕಂದ್ರೆ 13 ಕೊಡ್ತೀವಿ, 14 ಬೇಕಂದರೆ 14 ಕೊಡ್ತೀವಿ. ಎರಡು ಆಪ್ಷನ್ ಇದೆ ನಿಮ್ಮ ಹತ್ರ ನೋಡ್ಬೋದು. ಓಕೆ, ಗಾಡಿ ಹೆಂಗೆ ಅನ್ಸೋದು ಮಾಲಕ? ಚಲೋ ಐತೆ. ಆ್ಯಾವ್ರೇಜ್ ಏನು ಒಂದು ತಾಸಿಗೆ ಎಷ್ಟು ಕುಡಿತೈತೆ ಡೀಸೆಲ್? 3 ಲೀಟ್ರ್ ತಾಸಿಗೆ. ಆಮೇಲೆ ನೇಗ್ಲ ಚಲೋ ಐತಿ. ಪಲ್ಟಿ ಬೆಳ ಹೊಡಿತೀರಿ? ಎಷ್ಟನೇ ಗೇರ್ನಾಗ ಹೋಗ್ತೀರಿ ಪಲ್ಟಿ ಬೆಳ? ಹೈ ಗೇರ್ ಟಾಪು, 2ನೇ ಗೇರು ನಾರ್ಮಲ್ ಸ್ಪೀಡ್ ಗೇರು, 2ನೇ ಗೇರು ಲೋಡ್ ಗೇರ್ ಹಾಕಿದ್ರೆ ಟಾಪ್ ಗೇರ್ ಹಾಕ್ತೀರಿ. ಓಕೆ, ಆಮೇಲೆ ರೋಟಾವೇಟ್ರ್ ಯೂಸ್ ಮಾಡಿಲ್ಲ. ಬಿಟ್ರೆ ಗಾಡಿ ಒಳಗೆ ತಾಕತ್ತು ಕಮ್ಮಿ, ಆ ಥರ ತಾಕತ್ತೈತಿ. ಸೊ ಬೇರೆ ಗಾಡಿಗಳು 50 HP, ನಮ್ಮದು 45 HP, ಎರಡು ಸಮ ಅಂತಲೇ ಹೇಳ್ಬೋದು. ಸೊ ನೋಡಿ ಸ್ನೇಹಿತರೆ, ಇದು ಆ್ಯಕ್ಚುಲಿ ಕಸ್ಟಮರ್ ನಿಜವಾಗ್ಲೂ ಕೊಡ್ತಾ ಇರೋ ಫೀಡ್ಬ್ಯಾಕು ಗಾಡಿ ಬಗ್ಗೆ. ಗಾಡಿ ತುಂಬ ಚೆನ್ನಾಗಿದೆ, ಒಳ್ಳೆ ತಾಕತ್ತಿದೆ, ಒಳ್ಳೆ ಆ್ಯಾವ್ರೇಜ್ ಇದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ. ಸೊ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.